ಉಮೇಶ್ ಜಾಧವ್ ಅವರು ಮಾತನಾಡ್ತಾ ಇದ್ರು, ಚಿಂಚೋಳಿಯ ಶಾಸಕರು ಈಗಷ್ಟೇ. ಅವ್ರು ಹೇಳ್ತಾ ಇದ್ರು, ನಾನು ಮುಂಬೈನಲ್ಲೂ ಇರಲಿಲ್ಲ, ಆ ಫೋಟೋಗಳೇನು ಪ್ರಸಾರ ಆಗಿತ್ತು ಮಾಧ್ಯಮದಲ್ಲಿ ಅದು ಸುಳ್ಳು, ಅದು ಬೇರೆಯವ್ರ ಫೋಟೋ, ನನ್ನ ಇಶ್ಯೂನೇ ಬೇರೆ ಇದೆ, ಅಲ್ಲಿ ಲೋಕಲ್ ಇಶ್ಯೂ ಇದೆ, ಡಿಸ್ಟ್ರಿಕ್ಟ್ ಇಶ್ಯೂ ಇದೆ, ಹಾಗಾಗಿ ನಾನು ಬಂದಿರಲಿಲ್ಲ, ಆ ಕಾರಣಕ್ಕೋಸ್ಕರ ಬಂದಿರಲಿಲ್ವೇ ಹೊರತು ನನ್ನನ್ನು ಯಾರೂ ಸಂಪರ್ಕ ಮಾಡಿಲ್ಲ, ನಾನು ಯಾವ BJP ಅವ್ರ ಜೊತೆನೂ ಸಂಪರ್ಕದಲ್ಲಿರಲಿಲ್ಲ, ಇವೆಲ್ಲ ಸುಳ್ಳು ಅಂತ. ಓಕೆ, ರಮೇಶ್ ಜಾರಕಿಹೊಳಿ ಬರ್ತಾ ಇದ್ದಂಗೆ ಜಮೀರ್ ಅಹಮದ್ ಅವ್ರು ಹೋಗಿ ಕೂತ್ಕೊಂಡು ಅವ್ರ ಜೊತೆ ಮಾತನಾಡ್ತಾ ಇದೆ. ಆ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀವಿ. ಓಕೆ, ಇನ್ನೂ ಸ್ಪೀಕರ್ ಅವರು ಬಂದಿಲ್ಲ ಸದನಕ್ಕೆ. ಅದಕ್ಕೂ ಮುನ್ನ ಉಭಯ ಕುಶಲೋಪರಿ ನಡೀತಾ ಇದೆ. ರಮೇಶ್ ಜಾರಕಿಹೊಳಿ ಮತ್ತು ಜಮೀರ್ ಅಹಮದ್ ಮಾತನಾಡ್ತಾ ಇದ್ರು. BJPಯ CT ರವಿ ಬಂದು ಇಬ್ಬರನ್ನೂ ಕೂಡ ಮಾತನಾಡಿಸ್ತಾ ಇದ್ದಾರೆ. ಅದು ಒಂದು ಕಡೆ. ಮತ್ತೊಂದು ಕಡೆ ಮಾಧುಸ್ವಾಮಿ ಅವರು ಮಾತನಾಡ್ತಾ ಇದ್ರು. BS ಯಡಿಯೂರಪ್ಪನವರು ಬರ್ತಾ ಇದ್ದಾರೆ. ತಾವೀಗ ನೋಡ್ತಾ ಇದ್ದೀರಾ ದೃಶ್ಯಾವಳಿಯಲ್ಲಿ. ವಿರೋಧ ಪಕ್ಷದ ನಾಯಕರು ಯಡಿಯೂರಪ್ಪನವರು ತಮ್ಮ ಸ್ಥಾನಕ್ಕೆ ಬಂದು ಕೂರ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಇನ್ನೂ ಬಂದಿಲ್ಲ ಅಂತ ಅನಿಸುತ್ತೆ. ಕುಮಾರಸ್ವಾಮಿ ಅವರು ಕೂಡ ಇನ್ನೇನು ಕೆಲವೇ ಕ್ಷಣದಲ್ಲಿ ಬರ್ತಾರೆ. ಬಂದ ನಂತರ ಎಲ್ಲರೂ ಅವ್ರವ್ರ ಜಾಗಕ್ಕೆ ಹೋಗಿ ಕೂತ್ಕೋತಾರೆ. ಸ್ಪೀಕರ್ ಬರ್ತಾರೆ. ಸ್ಪೀಕರ್ ಇವತ್ತಿನ ನಿರ್ಧಾರವನ್ನು, ಸಭೆಯ ನಿರ್ಧಾರವನ್ನು ತಿಳಿಸಬೇಕಾಗತ್ತೆ. ಸ್ಪೀಕರ್ ತಮ್ಮ ನಿರ್ಧಾರವನ್ನು ತಿಳಿಸಿ ಇವತ್ತೇನಾದರೂ SITಗೆ ವಹಿಸಿದ್ದೀವಿ ಅಂತ ಅನೌನ್ಸ್ ಮಾಡಿದ್ದೇ ಆದರೆ BJP ಅವರು ಧರಣಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸೊ BJP ಅವರಿಗೆ ಇಷ್ಟ ಇಲ್ಲ ತನಿಖೆಯನ್ನು SIT ಅವರು ನಡೆಸೋದು. ಹಾಗಾಗಿನೇ ಅವರು ಇವತ್ತು ವಿಧೇಯಕ ಅಂದರೆ ಈ ಒಂದು ಚರ್ಚೆಯಲ್ಲಿ, ಇವತ್ತಿನ ಚರ್ಚೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಡೌಟ್. ಜೊತೆಗೆ ಎಲ್ಲ ಅತೃಪ್ತರು ಇವತ್ತೇ ಬಂದಿರೋದ್ರಿಂದ ಸಾಮಾನ್ಯವಾಗಿ ಸದನದ ಕಲಾಪದ ಕೊನೆಯ ದಿನ ಧನ ವಿನಿಯೋಗ ವಿಧೇಯಕವನ್ನು ಇಡ್ತಾರೆ, ಮತ್ತು ಧ್ವನಿಮತಕ್ಕೆ ಹಾಕ್ತಾರೆ. ಆದರೆ ಸದನ 15ನೇ ತಾರೀಕು ತನಕ ಇರೋದ್ರಿಂದ ಇವತ್ತೇ ಅತೃಪ್ತರು ಬಂದಿರೋದ್ರಿಂದ, ಮತ್ತು ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ನಾನು ಇವತ್ತೇ ಮುಂಬೈಗೆ ಹೋಗ್ತಾ ಇದ್ದೀನಿ ಅಂತ. ಹಾಗಾಗಿ ಇದೆಲ್ಲವೂ ಕೂಡ ಕುಮಾರಸ್ವಾಮಿ ಅವರ ಗಮನಕ್ಕೆ ಬಂದು ಇವತ್ತೇ ಪಾಸ್ ಮಾಡ್ಕೊಂಡು ಬಿಡೋಣ ಅನ್ನೋ ಕಾರಣಕ್ಕೋಸ್ಕರ ಸ್ಪೀಕರ್ ಅವರಿಗೆ ಹೇಳಿ ಅವರೂ ಒಪ್ಪಿ ಧ್ವನಿಮತಕ್ಕೆ ಹಾಕಿ ಬಿಡಬಹುದು. ಹಾಕಿದ ನಂತರ ಇವರೆಲ್ಲರೂ ಕೂಡ, ಇವ್ರ ನಡೆ ಏನು, ಬಹುತೇಕ ಎಲ್ಲರೂ ಕೂಡ ಧ್ವನಿ ಮತದಲ್ಲಿ ಧನ ವಿನಿಯೋಗ ವಿಧೇಯಕದ ಪರವಾಗೇ ಮತವನ್ನು ಚಲಾಯಿಸಬೇಕಾಗತ್ತೆ. ರಮೇಶ್ ಜಾರಕಿಹೊಳಿ ಅವರ ಹತ್ರ ಬಂದು ರೇಣುಕಾಚಾರ್ಯ ಮತ್ತು BJPಯ ಕೆಲ ಶಾಸಕರೆಲ್ಲರೂ ಕೂಡ ಬಂದು ಮಾತನಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಅವರೇನೋ ಗೌಪ್ಯವಾಗಿ ಮಾತಾಡಿಸ್ತಾ ಇದ್ದಾರೆ. CT ರವಿ ಅವರು ಬಂದು ಎಲ್ಲರ ಜೊತೆನೂ ಮಾತನಾಡ್ತಾ ಇದ್ದಾರೆ. ಇನ್ನೂ ಸ್ಪೀಕರ್ ಅವರು ಬಂದಿಲ್ಲ. ಸದನದ ಕಲಾಪ ಆರಂಭ ಆದಾಗಷ್ಟೇ ಇದು ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷವಾಗಿ ಭಾಗವಾಗುತ್ತೆ. ಅದಕ್ಕೂ ಮುನ್ನ ಎಲ್ಲರೂ ಕೂಡ ಅವ್ರವ್ರ ಪರಿಚಯದವರೇ, ಅಕ್ಕಪಕ್ಕದ ಕ್ಷೇತ್ರದವರೇ. ಯಡಿಯೂರಪ್ಪನವರೇನೋ ಬರೆಯೋದ್ರಲ್ಲಿ ಬಹಳ ಬ್ಯುಸಿಯಾಗಿದ್ದಾರೆ, ಏನೋ ಬರಿತಾ ಇದ್ದಾರೆ. ಯಾವುದೋ ಒಂದು ಲೆಟರ್ನ ಇಟ್ಕೊಂಡು ಅಲ್ಲಿ ಯಾರಿಗೆ ಅಡ್ರೆಸ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಮೋಸ್ಟ್ಲಿ ಯಾರಿಗೋ ಅಡ್ರೆಸ್ ಮಾಡಿ ಪತ್ರವನ್ನು ಬರಿತಾ ಇದ್ದಾರೆ ಯಡಿಯೂರಪ್ಪನವರು. ಅವರು ಇವತ್ತು ಖುಷಿಯಾಗಿದ್ದರು ಒಂದು ಹಂತದಲ್ಲಿ ಈ ತನಿಖೆಯನ್ನು ಸದನದ ಸಮಿತಿ ಮಾಡುತ್ತೆ ಅಂತ. ಆದರೆ ಯಾವಾಗ ಸ್ಪೀಕರ್ ಅದನ್ನು ಒಪ್ಪಿಲ್ಲ, ಕುಮಾರಸ್ವಾಮಿ ಅವರು ಒಪ್ಪಿಲ್ಲ, ಸ್ವಲ್ಪ ಸಂಕಷ್ಟಕ್ಕೆ ಬಂದಿದ್ದಾರೆ. ಹಾಗಾಗಿ ಜೊತೆಗೆ BJPಯ ಶಾಸಕರುಗಳು ಕೂಡ ಒಂಥರ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಪಬ್ಲಿಕ್ TVನಲ್ಲಿ ಯಡಿಯೂರಪ್ಪನವರ ಈ ಆಪರೇಷನ್ ಆಡಿಯೋ ಧ್ವನಿ ಸುರುಳಿ ಏನಿತ್ತು ಅದನ್ನು ಕಂಪ್ಲೀಟಾಗಿ ನಾವು ಪ್ರಸಾರ ಮಾಡಿರೋದ್ರಿಂದ ರಾಜ್ಯದ ಜನಕ್ಕೆ ಸತ್ಯ ಏನು ಅಂತ ಗೊತ್ತಾಗಿದೆ. ಹೀಗಿದ್ದರೂ ನಾವು ಯಡಿಯೂರಪ್ಪನವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಆಗುತ್ತಾ, ಮಾಡ್ಕೋಬೋದಾ ಅಂತ ಒಂಥರ ನಾನು ಆಗಲೇ ಹೇಳಿದಂತೆ ಬಿಸಿ ತುಪ್ಪ BJP ಅವ್ರಿಗೆ. ನುಂಗಕ್ಕೂ ಆಗಲ್ಲ, ಉಗ್ಳಕ್ಕೂ ಆಗಲ್ಲ. ಆದರೆ ಯಡಿಯೂರಪ್ಪನವರೇನೋ ಬಹಳ ಖುಷಿಯಾಗಿ ನಂಗೆ ತೋರಿಸ್ಕೊತಾ ಇದ್ದಾರೆ. ಸುರೇಶ್ ಕುಮಾರ್, ಮಾಧುಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ. ಸ್ಪೀಕರ್ ಅವರ ಕುರ್ಚಿ ಇನ್ನೂ ಖಾಲಿ ಇದೆ, ಸ್ಪೀಕರ್ ಬಂದಿಲ್ಲ ಇನ್ನೂ ಸದನಕ್ಕೆ. ಬಂದ ತಕ್ಷಣ ಕಲಾಪ ಆರಂಭ ಆಗುತ್ತೆ. ಅದಕ್ಕೂ ಮುನ್ನ ಸದನದ ಕಲಾಪದ ರೀತಿ ರಿವಾಜ್ಗಳು, ಕೆಲವರು ಏನೇನೋ ಪತ್ರಗಳು ತಂದಿದ್ದಾರೆ, ಮಾತನಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ.